ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಕೈಮಾ ಉಂಡೆ ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇದು ಕೈಮಾನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಸಪ್ರೇಟಾಗಿ ನೀರನ್ನ ಸೋರಾಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ಬೋನ್ ಪೀಸಸ್ ಇರುತ್ತೆ, ಅದನ್ನು ಕೂಗಿಸ್ಕೊಳ್ಳೋಣ. ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕೈಮಾ ಸಾರು ಮಾಡೋಕ್ಕೆ ಮಸಾಲ ಹುರ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡಿದ್ದೀನಿ, ಇದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಾಯ್ದಿದೆ, ಮೆಣಸು ಹಾಕ್ಕೊಳ್ಳೋಣ. ಇದು ನಾನು ಇವತ್ತು ಮಾಡ್ತಾ ಇರೋದು 1/4 kg ಕೈಮಾ ಇದೆ. ಚಕ್ಕೆ, 2 ಏಲಕ್ಕಿ, ಲವಂಗ, ಮೆಂತ್ಯ ಕಾಳು, ಸ್ವಲ್ಪ ಸೋಂಪು. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹೆಂಗೆ ಫ್ರೈ ಮಾಡ್ಕೊತೀವಿ ಜಾಸ್ತಿ, ಆವಾಗ ರುಚಿ ಜಾಸ್ತಿ ಇರುತ್ತೆ ಕೈಮಾ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಲರ್ಗೋಸ್ಕರ ಅಷ್ಟೇ. ಆಮೇಲೆ ಸ್ವಲ್ಪ ರುಚಿನೂ ಇರುತ್ತೆ ಬ್ಯಾಡಗಿ ಹಾಕಿದ್ರೆ. ನೋಡಿ, ನಾನು 1/4 kg ಕೈಮಾ ಅಂತ ಹೇಳಿದೆಲ್ಲ, ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ಈ ಮಸಾಲಾನ ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ಕೈಮಾ ಉಂಡೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ನಾನು ಇದನ್ನೇ ಬಳಸ್ಕೊತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಮಸಾಲ ಐಟಮು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಈಗ, ಮತ್ತು ಶುಂಠಿ. ಕೈಮಾ ಉಂಡೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಮೊಟ್ಟೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ, ಅದು ಹೊಡಿದೇ ಇರಲಿ ಅಂತ. ಆದರೆ ನಾನು ಮೊಟ್ಟೆಯನ್ನು ಉಪಯೋಗಿಸಲ್ಲ, ಅದೇ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಇವಾಗ ಅರಿಶಿನದ ಪೌಡರ್ ಹಾಕೋಣ. ಇದನ್ನು ಮನೆಯಲ್ಲೇ ಪೌಡರ್ ಮಾಡ್ಕೊಂಡಿದ್ದೀನಿ. ತೆಂಗಿನ ತುರಿ ಹಾಕ್ಕೊಳ್ಳೋಣ, ಅರ್ಧ ಹೋಳಷ್ಟು ಹಾಕ್ಕೊಳ್ಳೋಣ. ನಾನು ತುರಿದು ಇಟ್ಕೊಂಡಿದ್ದೀನಿ. ಮೆಣಸೆಲ್ಲ ಹಾಕ್ಕೊಂಡಿದ್ದೀನಲ್ಲ ಆಗಲೇ, ಇವಾಗ ಇದು 2 ಚಮಚ ಅಷ್ಟು ಹಾಕ್ಕೊಳ್ಳೋಣ. ಅದು ನಿಮ್ಮನೆ ಪೌಡರ್ ನೀವು ಹೆಂಗೆ ಮಾಡಿಸ್ಕೊಂಡಿರ್ತೀರ, ರುಚಿ ಅದು ಖಾರ ಕಮ್ಮಿ ಇರುತ್ತೆ ಒಂದೊಂದು ಮೆಣಸಿನ್ಕಾಯಿ, ಆ ಥರ ಹಾಕ್ಕೊಳ್ಳಿ. ನಂದಿದು 2 ಸ್ಪೂನ್ ಸಾಕಾಗುತ್ತೆ. ಧನಿಯಾ ಪುಡಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಬೇಕಾದ್ರೆ ಗೋಡಂಬಿ ಸ್ವಲ್ಪ ಒಂದು 5-6 ಗೋಡಂಬಿ ಹಾಕ್ಕೊಳ್ಳೋಣ, ಟೇಸ್ಟ್ ಇರುತ್ತೆ. ಇದು ಹಾರಾದ್ಮೇಲೆ ಎಲ್ಲ ಮಿಕ್ಸ್ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ ಮಾಡ್ಕೊಬೇಕು. ನೋಡಿ, ಇದು ಚಿಕ್ಕಿ ಸೊಪ್ಪು ಅಂದ್ಬಿಟ್ಟು ನೋಡೋಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಥರನೇ ಇರುತ್ತೆ. ಇದನ್ನು ಮಟನ್ ಸಾರಿಗೆ ಹಾಕಿದ್ರೆ, ಅದು ಕೈಮಾ ಉಂಡೆಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ನಾನು ಮೇಲೆ ಟೆರೆಸಲ್ಲಿ ಬೆಳೆದಿದ್ದೆ. ಇದು ವಾಶ್ ಮಾಡಿ ಇದು ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಬೇಕು, ಮತ್ತು ಉಂಡೆ ಮಾಡೋಕ್ಕೆ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಮಸಾಲ ಆಗಿದೆ. ಮತ್ತು ಇದೇ ಜಾರ್ಗೆ ಈಗ ನಾನು ಇಲ್ಲಿ ಕೈಮಾನ ಹಾಕ್ಕೊಂಡು ಸ್ವಲ್ಪ ವಿಪ್ ಮಾಡ್ಕೊತೀನಿ. ಆದರೆ ನೋಡಿ, ತುಂಬ ತರ್ತರಿಯಾಗಿದೆ. ಇದು ಉಂಡೆ ಮಾಡಿದ್ರೆ ನಾವು ಸಾರ್ಗೆ ಹಾಕಿದ ತಕ್ಷಣ ಒಡೆದೋಗುತ್ತೆ. ಅದಕ್ಕೆ ಸ್ವಲ್ಪ ಒಂಚೂರು ನೈಸ್ ಮಾಡ್ಕೊಳ್ಳೋಣ. ಮಸಾಲ ಜೊತೆ ನೈಸ್ ಮಾಡಿಕೊಂಡ್ರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ, ಉಂಡೆಗೂ ಆವಾಗ ಮಿಕ್ಸ್ ಆಗಿರುತ್ತೆ ಉಪ್ಪು ಖಾರ. ಹಿಂಗೆ ಜಾರಿಗೆ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ. ಅದೇ ಆಮೇಲೆ ಇದರಲ್ಲಿ ಮಸಾಲ ಇತ್ತು, ನೆಕ್ಸ್ಟು ವಿಪ್ ಮಾಡ್ಕೊಬೇಕಾದ್ರೆ ಒಂದು ಸ್ವಲ್ಪ ಮಸಾಲಾನ ಹೀಗೆ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ, ಸಾಕು. ನೋಡಿ, ಈ ರೀತಿ ಎಲ್ಲ ಗ್ರೈಂಡ್ ಆಗಿದೆ. ಇದಕ್ಕೆ ನಾನಿವಾಗ ಸಣ್ಣದಾಗಿ ನೋಡಿ, ಈ ರೀತಿ ಸಣ್ಣದಾಗಿ ಹಚ್ಚಿರೋ ಅಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಆಗಲೇ ತೋರಿಸಿದ್ನಲ್ಲ ಚಿಕ್ಕಿ ಸೊಪ್ಪು ಅಂತ, ಅದು 3 ಹಾಕ್ಕೊಂಡು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬ್ಲೆಂಡ್ ಆಗಬೇಕು.
ಆವಾಗ ನಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ಸರಿ ಇರುತ್ತೆ. ಅಕಸ್ಮಾತ್ ನೋಡಿ ಸ್ವಲ್ಪ ನಿಮಗೆ ಮಸಾಲ ಕಮ್ಮಿ ಅನಿಸಿದ್ರೆ ಗ್ರೈಂಡ್ ಮಾಡಿಟ್ಟಿರೋಂಥ ಮಸಾಲಾನ 1 ಸ್ಪೂನ್ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಕಾಯಿ ಕಟ್ಟಿಟ್ಕೊಳ್ಳೋಣ. ನೋಡಿ ಈ ರೀತಿ ಉಂಡೆಗಳು ಕಟ್ಕೊಂಡು ಇಟ್ಕೊಳ್ಳೋಣ ಸೈಡ್ಗೆ. ಇದು ಸ್ವಲ್ಪ ಆಮೇಲೆ ಶ್ರಿಂಕ್ ಆಗುತ್ತೆ. ಇಷ್ಟು ದಪ್ಪ ಅಂತ ನಿಮ್ಗೆ ಇವಾಗ ಅನಿಸ್ತಾ ಇರ್ಬೋದು, ಬೆಂದಾದ್ಮೇಲೆ ಶ್ರಿಂಕ್ ಆಗುತ್ತೆ. ಆಮೇಲೆ ನಾನು ಬೇರೆ ರೀತಿ ಇದು ಮಾಡೋದು, ಒಬ್ಬೊಬ್ಬರು ಕುದಿಯೋ ಮಸಾಲಾಗೆ ಹಾಕ್ತಾರೆ, ಆದರೆ ನಾನು ಇದನ್ನು ಫಸ್ಟು ಫ್ರೈ ಮಾಡ್ಕೊತೀನಿ, ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಪ್ಯಾನ್ಗೆ ಮಸಾಲ ರುಬ್ಬಿರೋದನ್ನ ಹಾಕೋಣ, ಕುದಿಯೋಕೆ ಇಟ್ಕೊಳ್ಳೋಣ. ಈ ಮಸಾಲ ಕುದಿಯೋ ಅಷ್ಟೊತ್ತಿಗೆ ಉಂಡೆ ಕಟ್ಟಿ ರೆಡಿ ಮಾಡ್ಕೊತೀನಿ. ಒಂದು 3 ವಿಷಿಲ್ ಕೂಗಿಸ್ಕೊಂಡಿದ್ದೆ ಅಲ್ಲ, ಇದು ಬೋನ್ ಪೀಸಸ್ಸು ಬೆಂದಿದೆ, ಅದನ್ನು ಈ ಮಸಾಲ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಡ್ತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಕುದೀಲಿ. ಆ ಬೋನ್ ಪೀಸಸ್ಗೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಮಸಾಲ ರುಬ್ಬಿರೋದು. ನೋಡಿ ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಳ್ಳಿ. ಏನಕ್ಕಂದರೆ ಈ ಉಂಡೆಗಳನ್ನ ನಾನು ಫಸ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಅದೇ ಉಂಡೆಗೆ ಚಿಕ್ಕಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಮಸಾಲ, ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಉಂಡೆ ಕಟ್ಟಿರೋದು. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ, ಅದರಲ್ಲೇ ಫ್ಯಾಟ್ ಇರುತ್ತೆ, ಸುಮ್ಮನೆ ಒಂಚೂರು ತಳ ಕಚ್ಚದೇ ಇರಲಿ ಅಂತ ಸ್ಟಾರ್ಟಿಂಗಲ್ಲಿ ಅಷ್ಟು ಸಾಕು. ಒಂದೊಂದೇ ಉಂಡೆನ ಈ ರೀತಿ ಇಟ್ಕೊಳ್ಳೋಣ. ಇದು ನೀರು ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ, ಅದರಲ್ಲೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಹೀಗೆ ಫ್ರೈ ಮಾಡಿಕೊಂಡು ನಾವು ಸಾರಿಗೆ ಉಪಯೋಗಿಸೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಒಬ್ಬೊಬ್ಬರು ಇದನ್ನು ಕುಕ್ಕರಲ್ಲಿ ವಿಜಿಲ್ ಕೂಗಿಸ್ಕೊಡ್ತಾರೆ, ಆದರೆ ಅದು ಏನು ನೆಸೆಸರಿ ಇಲ್ಲ. ನೋಡಿ ಈ ರೀತಿ ಕೈ ಆಡಿಸ್ಬೇಡಿ, ಇವಾಗ ಅದು ಕಲರ್ ಒಂಥರ ಚೇಂಜ್ ಆಗುತ್ತೆ. ಆಮೇಲೆ ನಾವು ಅದನ್ನು ತಿರ್ಬಾಕೋಣ. ನೋಡಿ ಎಲ್ಲ ಹಾಕಾದ್ಮೇಲೆ ಈ ಥರ ಮುಚ್ಚಿಬಿಡೋಣ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ. ನಾವು ಇದನ್ನು ತಿರ್ಬಾಕಿದ್ರೂ ಕಟ್ಟಾಗಲ್ಲ. ಮತ್ತು ನೀರು ಬಿಟ್ಕೊಂಡಿದೆಲ್ಲ, ಈ ನೀರಿನ ಅಂಶ ಎಲ್ಲ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, ಫುಲ್ಲು ಹಿಂಗೋಗಬೇಕು ಅದರಲ್ಲೇ. ನೋಡಿ ಎಲ್ಲ ಈ ಥರ ಒಂದು ಸಲ ಕೈ ಆಡಿ ಹೀಗೆ ಇದರಲ್ಲೇ ಬೇಯಕ್ಕೆ ಬಿಡೋಣ. ಇವಾಗ ಈ ನೀರಿನಲ್ಲೇ ಇದು ಇನ್ನು ಬೇಯಲಿ, ಆಮೇಲೆ ಮಸಾಲ ಕುದೀತಾ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಮಸಾಲ ಕುದೀತಾ ಇದೆ ಅಲ್ಲ, ಇದು ನೀರೆಲ್ಲ ಮುಕ್ಕಾಲು ಅಂಶ ಹೋದ್ಮೇಲೆ ಕೈಮಾ ಉಂಡೆನ ತೆಗೆದ್ಬಿಟ್ಟು ಮಸಾಲಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಕೈಮಾ ಉಂಡೆಗಳೆಲ್ಲ ಈ ಥರ ಇವಾಗ ನೀರು ಬಿಟ್ಕೊಂಡಿದೆ, ಅರ್ಧ ಬೆಂದಿದೆ ಉಂಡೆ. ಅದಕ್ಕೆ ನಾನು ಇಲ್ಲಿ ಕುದೀತಾ ಇರೋಂಥ ಮಸಾಲಾನ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ಸಲ ಫುಲ್ಲು ಕೈ ಹಿಂಗೆ ಆಡ್ಬಿಡೋಣ. ಇವಾಗ ಚೆನ್ನಾಗಿ ಕುದೀಲಿ. ನೋಡಿ ನಾನು ಕುಕ್ಕರ್ಗೆ ಹಾಕಿಲ್ಲ, ಇದನ್ನು ಪಾತ್ರೆಯಲ್ಲೇ ಹೊರಗಡೆ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಕುಕ್ಕರ್ ಇಲ್ದಿರ ಕೈಮಾ ಉಂಡೆನ ಬೇಯಿಸ್ಕೊಬೋದು. ಇವಾಗ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಹಿಡಿಯುತ್ತೆ, ಒಂದು 10-15 ಮಿನಿಟ್ಸು ಇದರಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಕೊಬೇಕಾಗುತ್ತೆ. ಆಮೇಲೆ ಆಚೆ ಮಾಡೋದ್ರಿಂದ ರುಚಿ ಜಾಸ್ತಿ ಇರುತ್ತೆ. ಮತ್ತು ನಾನು ಸ್ವಲ್ಪ ಫ್ರೈ ಮಾಡಿ ಹಾಕಿರೋದಲ್ಲ ಉಂಡೆ, ಅದು ಬೇರೆ ಟೇಸ್ಟೇ ಕೊಡುತ್ತೆ. ನಿಮ್ಮ ಮನೆಯಲ್ಲಿ ನೀವು ಬೇರೆ ಥರ ಮಾಡ್ತೀರಲ್ಲ, ಈ ಉಂಡೆಗಳು ನೋಡಿ ನಾನು ಮೊಟ್ಟೆನೂ ಹಾಕಿಲ್ಲ, ಏನೂ ಇಲ್ಲ, ಹಂಗೆ ಎಷ್ಟು ಚೆನ್ನಾಗಿ ಉಂಡೆ ಅದೇ ಥರ ಇದೆ, ಒಡೆದುಕೊಂಡಿಲ್ಲ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಕುದೀತಾ ಇದೆ, ಕೈಮಾ ಉಂಡೆ ಎಲ್ಲ ಬೆಂದಿದೆ. ನೋಡಿ 15 ನಿಮಿಷ ಕುದ್ದಿದೆ ಅಲ್ಲ, ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದು ನಮಗೆ ಮುದ್ದೆ ಜೊತೆ ಮತ್ತು ಅನ್ನ, ಇಲ್ಲಾಂದರೆ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ರುಚಿ ನೋಡೋಣ. ಸೂಪರ್ ಯಮ್ಮಿಯಾಗಿದೆ. ಅದು ನಾವು ಪ್ರೆಷರ್ ಕುಕ್ ಮಾಡದೆ ಸ್ಲೋ ಕುಕ್ಕಿಂಗ್ ಮಾಡಿ ಮತ್ತು ಉಂಡೆಗಳನ್ನ ಫ್ರೈ ಮಾಡಿ ಅದಕ್ಕೆ ಚಿಕ್ಕಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿದ್ವಲ್ಲ, ಅದಕ್ಕಿಂತ ಇನ್ನೂ ಸೂಪರ್ ರುಚಿ ಬಂದಿದೆ ಕೈಮಾಗೆ.
ಸ್ನೇಹಿತರೆ, ನೀವು ಕೂಡ ಉಂಡೆಗಳನ್ನ ಫ್ರೈ ಮಾಡಿ ಕೈಮಾ ಸಾರು ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಹಾಗೆ ಯಾವುದೇ ಮಟನ್ ಸಾರಿಗೆ ನಾವು ಚಿಕ್ಕಿ ಸೊಪ್ಪು ಹಾಕಿದ್ರೆ ಅದು ರುಚಿ ಇನ್ನೂ ಜಾಸ್ತಿ ಕೊಡುತ್ತೆ. ಸೊ ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.